ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ದಿನ ಅಡುಗೆಗೆ ಬಳಸುವಂತಹ ಸಾಮಗ್ರಿಯಿಂದ ಕೇವಲ 10 ನಿಮಿಷದಲ್ಲಿ ಬಾಯಿ ಚಪ್ಪರಿಸುವಂತಹ ಒಂದು ಬರ್ಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪ, ಹಾಲು, ಸಕ್ಕರೆ ಯಾವುದು ಬೇಡ. ಒಂದು ಆರೋಗ್ಯಕರವಾದ ಬರ್ಫಿ ರೆಸಿಪಿ ಕಾಯಿ ಹಾಲನ್ನು ಉಪಯೋಗಿಸಿ ಮಾಡುವಂಥದ್ದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಸಣ್ಣ ಕಪ್ನಲ್ಲಿ 3 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಕಪ್ನಲ್ಲಿ ನಾನು ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀರಾ ಅದನ್ನೇ ಎಲ್ಲ ಅಳತೆಗೂ ಕೂಡ ಉಪಯೋಗಿಸ್ಕೊಳ್ಳಿ. ಸ್ವೀಟ್ ಸರಿಯಾಗಿ ಬರುತ್ತೆ ಅವಾಗ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಇದರ ಹಾಲನ್ನು ತೆಗಿಬೇಕು ನಾವು. ಈಗ ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನ ಈ ರೀತಿ ಒಂದು ಜಾಲರಿಗೆ ಹಾಕಿಬಿಟ್ಟು ಅಥವಾ ಒಂದು ಬಟ್ಟೆಯ ಸಹಾಯದಿಂದ ಸೋಸ್ಕೊಂಡು ಇದರ ಹಾಲನ್ನು ತೆಗೆದಿಟ್ಕೊಳ್ಳಿ. ಇಲ್ಲಿ ನೋಡಿ, ಹಾಲು ಎಷ್ಟು ಆಗಿದೆ ಅಂತ ನಾನಿಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ಕಪ್ನಲ್ಲಿ ನಮಗೆ ಸುಮಾರು ಒಂದು 4 ಕಪ್ನಷ್ಟಾದರೂ ಬೇಕಾಗುತ್ತೆ. ನಾಲ್ಕೂವರೆ ಕಪ್ನಷ್ಟು ಹಾಲು ಇದೆ. ಈ ಲೋಟದಲ್ಲಿ 1 ಲೋಟದಷ್ಟು ಆಗಿದೆ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದೇ ಕಪ್ನಲ್ಲಿ 1 ಕಪ್ನಷ್ಟು ಉಪ್ಪಿಟ್ಟಿನ ರವೆ ಹಾಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಹುರಿಬೇಕು. 1-2 ನಿಮಿಷ ಹುರಿದ್ರೆ ಸಾಕು. ತುಂಬ ಕಪ್ಪಗಾಗಬಾರ್ದು. ಹಾಗೆಯೇ ಇದು ಹುರಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ವೈಟ್ ಕಲರ್ ಬರುತ್ತೆ. ಆಮೇಲೆ ಸೈಜ್ ಕೂಡ ದೊಡ್ಡದಾಗುತ್ತೆ. ನೋಡ್ಬೋದು, ಈಗ ಹುರಿದಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ ರವೆ. ನೋಡಿ, ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ರವೆಯನ್ನು ತೆಗೆದು ಅದೇ ಬಾಣಲೆನ ಉಪಯೋಗಿಸ್ಕೊಳ್ಬೋದು. ಆದರೆ ನಾನು ಒಲೆ ಮೇಲೆ ಇನ್ನೊಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಸೇಮ್ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಂತರ ತೆಗೆದಿಟ್ಟಿರುವಂತಹ ತೆಂಗಿನಕಾಯಿಯ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಹಾಕಬೇಕು. ನೀರು ಸ್ವಲ್ಪ ಬಿಸಿ ಆದಮೇಲೆ ತೆಂಗಿನಕಾಯಿಯ ಹಾಲನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಬೆಚ್ಚಗಾಗಬೇಕು. ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕುದಿ ಬರಬೇಕು. ಅಲ್ಲಿ ತನಕ ಸೌಟಿಂದ ಈ ರೀತಿ ತಿರುಗಿಸ್ತಾ ಇರಿ. ತೆಂಗಿನಕಾಯಿ ಹಾಲು ಹಾಕಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಮತ್ತು ತುಪ್ಪದ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಸೈಡಲ್ಲಿ ನೋಡಿ, ಸ್ವಲ್ಪ ಕುದಿ ಬರ್ತಾ ಇದೆ, ಮಧ್ಯದಲ್ಲೂ ಕೂಡ ಕುದೀತಾ ಇದೆ. ಈಗ ಇದಕ್ಕೆ ರವೆಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ರವೆ ಆಗಿರೋದ್ರಿಂದ ನಾನು ಒಂದೇ ಸಲಕ್ಕೆ ಹಾಕಿಬಿಟ್ಟಿದ್ದೀನಿ. ತುಂಬ ಜಾಸ್ತಿ ರವೆ ಇದ್ದಾಗ ಒಂದು ಕೈಯಿಂದ ರವೆ ಹಾಕ್ತಾ ಇರಬೇಕು, ಇನ್ನೊಂದು ಕೈಯಿಂದ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಎಲ್ಲ ಅದು ಗಂಟಾಗಿಬಿಡುತ್ತೆ. ನಿಮಗೆ ಉಪ್ಪಿಟ್ಟು ಮಾಡೋದು ಗೊತ್ತೇ ಇರುತ್ತೆ, ಆ ರೀತಿ ನೀವು ಮಾಡ್ಕೋಬೇಕು. ಸೌಟಲ್ಲಿ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಆವಾಗ ಅದರಲ್ಲಿ ಸಣ್ಣ ಸಣ್ಣ ಗಂಟಾಗಿರೋದೆಲ್ಲ ಅದು ಸರಿಯಾಗುತ್ತೆ. ಇದನ್ನು ಮುಚ್ಚಳ ಇಟ್ಟು ಬೇಯಿಸೋದು ಏನು ಬೇಡ. ಈ ರೀತಿ ನೀವು ಸೌಟಲ್ಲಿ ತಿರುಗಿಸ್ತಾನೆ ಇರಿ. ಒಂದು 7-8 ನಿಮಿಷಕ್ಕೆ ಈ ಒಂದು ಬರ್ಫಿ ರೆಡಿ ಆಗುತ್ತೆ. ರವೆ ಅಂದರೆ ಗೊತ್ತೇ ಇರುತ್ತೆ ನಿಮಗೆ. ಉಪ್ಪಿಟ್ಟೆಲ್ಲ ನಾವು ಒಂದು 2-3 ನಿಮಿಷ ಬೇಯಿಸ್ಕೊಳ್ತೀವಿ ಅಷ್ಟೇ. ಆದರೆ ಇದು ಬರ್ಫಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅದು ಪಾಕ ರೀತಿ ಬರಬೇಕಲ್ವ, ಅದಕ್ಕೋಸ್ಕರ ಒಂದು 7-8 ನಿಮಿಷ ಆಗುತ್ತೆ. ಈಗ ಇದು ನೋಡಿ, ಹೀಗೇನೆ ಬೇಯ್ತಾ ಬರುತ್ತೆ. ತಿರುಗಿಸ್ತಾನೆ ಇದ್ರೆ ಹಾಗೇನೆ ಗಟ್ಟಿಯಾಗ್ತಾ ಬರುತ್ತೆ. ಈಗ ಒಂದು 3 ನಿಮಿಷದ ನಂತರ ನೋಡಿ, ರವೆ ಈ ರೀತಿ ಗಟ್ಟಿಯಾಗಿದೆ. ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಸೇಮ್ ಕಪ್ನಲ್ಲಿ 1.5 ಕಪ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗುತ್ತೆ ಇದು ಸ್ವೀಟ್. ನಿಮಗೆ ತುಂಬ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಚಿದ ಗೋಡಂಬಿ ಮತ್ತು ಸಣ್ಣಗೆ ಹೆಚ್ಚಿದ ಒಣ ದ್ರಾಕ್ಷಿ ಹಾಕೊಂಡಿದ್ದೀನಿ. ಎಲ್ಲವನ್ನ ಈ ರೀತಿ ಒಟ್ಟಿಗೆನೆ ಹಾಕೊಳ್ತಾ ಇದ್ದೀನಿ. ಇದನ್ನು ತುಪ್ಪದಲ್ಲಿ ಹುರಿಯುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅಂತ ಅನಿಸಿದರೆ ತುಪ್ಪದಲ್ಲಿ ಹುರ್ಕೊಳ್ಳಿ ಅಷ್ಟೇ. ಈ ರೀತಿ ಮಾಡೋದ್ರಿಂದನೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಬೆಲ್ಲ ಹಾಕಿದ ಮೇಲೆ ಸೌಟಲ್ಲಿ ಈ ರೀತಿ ತಿರುಗಿಸ್ತಾ ಹೋದಂಗೆ ಇದು ಸ್ವಲ್ಪ ನೀರಾಗುತ್ತೆ. ಆಮೇಲೆ ಅದು ಗಟ್ಟಿಯಾಗ್ತಾ ಬರುತ್ತೆ. ಈಗ ಸ್ವಲ್ಪ ನೀರಾಗ್ತಾ ಬಂದಿದೆ, ನೋಡ್ಬೋದು. ಒಳ್ಳೆ ಘಮ ಬರ್ತಾ ಇದೆ. ಕಾಯಿ ಹಾಲು ಮತ್ತು ಬೆಲ್ಲದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿ ನೀರಾಗ್ತಾ ಬಂದಿದೆ. ರವೆ ಅಂತ ಅಂದ್ಕೊಂಡು ಇದು ಬೇಗ ಆಗಬೇಕು ಅಂತ ಫಾಸ್ಟಾಗಿ ನೀವು ಇಟ್ಬಿಟ್ಟು ಅದನ್ನು ಬೇಗ ಗಟ್ಟಿ ಮಾಡಲಿಕ್ಕೆ ಹೋಗಬೇಡಿ. ಕಾಯಿ ಹಾಲಲ್ಲಿ ಬೆಂದಷ್ಟು ಇದು ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. 1-2 ನಿಮಿಷ ನೀವು ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ, ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಆವಾಗ. ಈಗ ನೋಡಿ, ಸ್ವಲ್ಪ ಇದು ಗಟ್ಟಿಯಾಗ್ತಾ ಬಂದಿದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕೂಡ ನಾವು ತುಪ್ಪ ಬಳಸಿಲ್ಲ, ಆದರೆ ನಿಮಗೆ ತುಪ್ಪ ಹಾಕಿದ ರೀತಿಯೇ ಇದು ಕಾಣ್ತಾ ಇದೆ ಅಲ್ವಾ.
ಈ ಥರದ ಬರ್ಫಿಗಳು ನಾವು ಹಾಲಿನಿಂದ ಮಾಡೋದಕ್ಕಿಂತ ಕಾಯಿ ಹಾಲಿನಿಂದ ಮಾಡುವಂತಹ ಒಂದು ಬರ್ಫಿ ಇದೆಯಲ್ವಾ, ಅದರ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇದು. ಈಗ ಕೊನೆಯದಾಗಿ ಫ್ಲೇವರ್ಗೆ ಅಂತ ಒಂದು 2-3 ಹನಿ ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಇದು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಈಗ ಕಂಪ್ಲೀಟ್ ಆಗಿ ಗಟ್ಟಿ ಆಗ್ತಾ ಬಂತು. ಇನ್ನೊಂದು ನಿಮಿಷ, 1-2 ನಿಮಿಷ ಇಟ್ಟರೆ ಸಾಕು. ಸ್ವಲ್ಪ ಇದು ಪಾಕ ರೀತಿ ಬರಬೇಕು, ಅಲ್ಲಿ ತನಕ ತಿರುಗಿಸ್ಕೊಳ್ಳೋಣ. ಒಂದು 7 ನಿಮಿಷ ಆಗಿದೆ. ಈಗ ಒಂದು ಒಳ್ಳೆ ಅಂಟು ಪಾಕ ಬಂದಿದೆ, ನೋಡ್ಬೋದು ನೀವಿಲ್ಲಿ. ಸೌಟಿಂದ ಈ ರೀತಿ ಹಾಕಿದ್ರೆ ಗಟ್ಟಿಯಾಗಿದೆ ನೋಡಿ. ಇಷ್ಟ ಆದರೆ ಸಾಕು. ಹಾಗೇನೆ ನೋಡಿ, ಸ್ವಲ್ಪನೂ ಬಾಣಲೆಗೆ ಅಂಟ್ಕೊಳ್ತಾ ಇಲ್ಲ ನೋಡಿ. ಇಷ್ಟ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ತಣ್ಣಗಾದ್ಮೇಲೆ ನೀವು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ಆದರೆ ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಒಂದು ಲೋಟಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇಟ್ಟಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಶೇಪ್ ಚೇಂಜ್ ಆಗುತ್ತೆ ಆವಾಗ, ಅದಕ್ಕೋಸ್ಕರ ಅಷ್ಟೇ. ಲೋಟಕ್ಕೆ ಹಾಕೋದಾದ್ರೆ ಲೋಟವನ್ನು ಈ ರೀತಿ ಮಾಡಿಕೊಂಡು ಹಾಕಬೇಕು, ಆವಾಗ ಅದು ಎಲ್ಲ ಕಡೆಗೆ ಹೋಗುತ್ತೆ. ಇಲ್ಲಾಂದರೆ ಅಲ್ಲಲ್ಲಿ ಒಳಗಡೆಯಿಂದ ಗ್ಯಾಪ್ ಇರುತ್ತೆ, ಅದಕ್ಕೋಸ್ಕರ. ಸ್ಪೂನಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದರಲ್ಲಿ ನೋಡಿ 2ರಲ್ಲೇ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ಈ ರೀತಿ ನೀರಿನಲ್ಲಿ ಇಟ್ಟಿದ್ದೀನಿ ನೋಡಿ, ಬೇಗ ತಣ್ಣಗಾಗಲಿ ಅಂತ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗೆದು ಕಟ್ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ ನೋಡಿ, ಸೈಡಲ್ಲೆಲ್ಲ ಅದೇ ಬಿಟ್ಕೊಂಡು ಬಂದಿದೆ, ನೋಡ್ಬೋದು. ಚಾಕುನಲ್ಲಿ ಸೈಡಲ್ಲಿ ಚೂರು ಈ ರೀತಿ ಮಾಡಿಕೊಂಡು ಆಮೇಲೆ ತೆಗೀರಿ. ಈಸಿಯಾಗಿ ಬರುತ್ತೆ ನೋಡಿ, ಎರಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿನೇ ಮಾಡ್ಕೊಳ್ಬೋದು, ಅಥವಾ ತಟ್ಟೆಗೆ ಹಾಕ್ಕೊಂಡು ಚೌಕಾಕಾರದಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಸಕ್ಕರೆ ತುಪ್ಪ ಹಾಕದೆ ಕಾಯಿ ಹಾಲಿನಿಂದ ಮಾಡಿರುವಂತಹ ಒಂದು ಆರೋಗ್ಯಕರವಾದ ಬರ್ಫಿ ರೆಸಿಪಿ ಮಾಡೋದಕ್ಕೂ ಕೂಡ ತುಂಬಾ ಸುಲಭವಾಗಿದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಕೊನೆಯದಾಗಿ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ತುಂಬ ಬೇಗ ಆಗುವಂತಹ ರೆಸಿಪಿಯನ್ನು ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.